ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾನೊಂದು ಇಂಪಾರ್ಟೆಂಟ್ ಆಗಿ ಒಂದು ವಿಡಿಯೋನು ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಇದನ್ನು ನಾನು ಪ್ರತಿ ವರ್ಷನೂ ಸಹ ಮಾಡ್ತಾ ಇದ್ದೀನಿ ಮತ್ತು ಈ ವರ್ಷನೂ ಕೂಡ ಒಂದು ವಿಶೇಷವಾಗಿ ಮಾಡಲೇಬೇಕು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ ಪರೀಕ್ಷೆ ಬರ್ತಾ ಇದೆ. ಹಾಗಾಗಿ ನಾವು ಇದನ್ನು ಹೆಚ್ಚು ದಿನ ತಡ ಮಾಡಿದರೆ ಸಾಲದು. ಹಾಗಾಗಿ ಬೇಗನೆ ಇದನ್ನು ವಿಡಿಯೋನ ಮಾಡಬೇಕು ಅಂತ ನನಗನಿಸ್ತು. ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಏಕೆಂದರೆ ಅನೇಕ ಜನರಲ್ಲಿ ಭಯ, ಆತಂಕ, ಗೊಂದಲ ಉಂಟಾಗಿದೆ. ಅನೇಕ ಶಿಕ್ಷಕರು ಕೂಡ ಭಯ ಬಿದ್ದಿದ್ದಾರೆ, ಅನೇಕ ಪೋಷಕರು ಭಯ ಬಿದ್ದಿದ್ದಾರೆ, ಮಕ್ಕಳು ಭಯ ಬಿದ್ದಿದ್ದಾರೆ. ಯಾಕೆಂದರೆ ಈ ಮೊನ್ನೆ ಬಂದಿರುವಂಥ ಸಹೋದಯ ಪ್ರಶ್ನೆ ಪತ್ರಿಕೆಯಿಂದ, ಯಾಕೆಂದರೆ ಔಟ್ ಆಫ್ ಸಿಲೆಬಸ್ ಬಂದಿದೆ. ಔಟ್ ಆಫ್ ಸಿಲೆಬಸ್ ಬಂದ್ಬಿಟ್ರೆ ಹೇಗೆ ಮಾಡುವುದು, ಫೈನಲ್ ಪೇಪರು ಹೀಗೆ ಇರುತ್ತದೆಯಾ ಅನ್ನೋ ಒಂದು ಗೊಂದಲ ಸೃಷ್ಟಿಯಾಗಿದೆ. ಹಾಗಾಗಿ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಾಗ ಕೆಲವೊಂದು ನಿಯಮಗಳನ್ನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತದೆ. ಯಾವುದಪ್ಪ ಮೊದಲನೇ ನಿಯಮ ಅಂದರೆ ಏನು? ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡ್ಕೊಳ್ಬೇಕು. ಯಾವ ರೀತಿ ಬ್ಲೂ ಪ್ರಿಂಟು? ನಾವು ಯಾವ ಯಾವ ಪ್ರಶ್ನೆಯನ್ನು ಪುಸ್ತಕದ ಅಂದರೆ ಪಠ್ಯಕ್ರಮದಲ್ಲಿ ಯಾವ ಯಾವ ಪುಟ ಸಂಖ್ಯೆಯಿಂದ ಯಾವ ಯಾವ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ನಾವು ಅದನ್ನು ಕೊಡಬೇಕಾಗುತ್ತದೆ ವಿದ್ಯಾರ್ಥಿಗಳಿಗೆ. ಈಗ ನಮಗೇನು ಪ್ರಶ್ನೆ ಪತ್ರಿಕೆ ಬರುತ್ತದೆಯಲ್ಲ, ಫೈನಲ್ ಪೇಪರು, ಆ ಸಂದರ್ಭದಲ್ಲಿ ಅದರ ಜೊತೆಗೆ ಬ್ಲೂ ಪ್ರಿಂಟ್ ಕೊಡಬೇಕಾಗುತ್ತದೆ. ಅದು ಎಷ್ಟೋ ಜನರಿಗೆ, ಶಿಕ್ಷಕರಿಗೆ ಅದು ಗೊತ್ತಿಲ್ಲ. ಸುಮ್ಮನೆ ಏನೋ ಬೋರ್ಡ್ ಕೊಟ್ಟಿದೆಯಲ್ಲ ಅಂತ ಹೇಳಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಬಿಡ್ತಾ ಇದ್ದಾರೆ. ತೆಗೆಯುವುದು ಹಾಗಲ್ಲ. ತೆಗೆಯುವುದಕ್ಕೆ ಒಂದು ನಿಯಮ ಇದೆ. ಬ್ಲೂ ಪ್ರಿಂಟ್ ಅನ್ನು ಸಿದ್ಧಪಡಿಸಿಕೊಂಡು, ಎಕ್ಸಾಂಪಲು 21ನೆಯ ಪುಟ ಸಂಖ್ಯೆಯಲ್ಲಿ ನಾವು ಈ 2-3 ವಾಕ್ಯದ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇವೆ. ಎಕ್ಸಾಂಪಲ್ ಮತ್ತೆ ಉದಾಹರಣೆ, ಪೇಜ್ ನಂಬರ್ 31, ಈ ಪ್ರಶ್ನೆ, ಈ ಪುಟದ ಸಂಖ್ಯೆಯಿಂದ ಈ ಒಂದು ಗ್ರಾಮರ್ ಅನ್ನು ನಾವು ತೆಗೆದುಕೊಂಡಿದ್ದೇವೆ, ಸಂಧಿಯನ್ನು ನಾವು ಇಲ್ಲಿಂದ ತೆಗೆದುಕೊಂಡಿದ್ದೇವೆ, ಸಮಾಸವನ್ನು ಈ ಪುಟ ಸಂಖ್ಯೆಯಿಂದ ತೆಗೆದುಕೊಂಡಿದ್ದೇವೆ. ಅಥವಾ ಯಾವುದೇ ಗ್ರಾಮರ್ ಇರಬಹುದು, ಆ ಪುಟ ಸಂಖ್ಯೆಯನ್ನು ಬ್ಲೂ ಪ್ರಿಂಟ್ ಅಲ್ಲಿ ತೋರಿಸಬೇಕಾಗುತ್ತದೆ ನಾವು. ಆಗ ಮಾತ್ರ ಅದು ಔಟ್ ಆಫ್ ಸಿಲೆಬಸ್ ಹೋಗುವುದಿಲ್ಲ. ಇದು ಎಷ್ಟೋ ಜನ ಶಿಕ್ಷಕರಿಗೆ ಗೊತ್ತಿಲ್ಲ. ಹಾಗಾಗಿ ಪ್ರಶ್ನೆ ಪತ್ರಿಕೆಗಳು ತಪ್ಪಾಗ್ತಾ ಇದ್ದಾವೆ. ಈಗ ಸಹೋದಯದಲ್ಲಿ ಔಟ್ ಆಫ್ ಸಿಲೆಬಸ್ ಬಂದಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಹೌದು. ಈ ಸಂಧಿಯಲ್ಲೆಲ್ಲ ಯಾವ್ಯಾವುದೋ ಕೇಶಿರಾಜನ ಶಬ್ದಮಣ ದರ್ಪಣದಲ್ಲಿರುವಂತ ಪದಗಳೆಲ್ಲ ಬಂದಿದ್ದಾವೆ. ಇದು ಪುಸ್ತಕದ ಸಿಲೆಬಸ್ನಲ್ಲೇ ಇಲ್ಲ, ಕರಿಕುಲಮಲ್ಲೇ ಇಲ್ಲ, ಪಠ್ಯಕ್ರಮದಲ್ಲೇ ಇಲ್ಲ. ಆ ಪದ ಎಲ್ಲಿಂದ ಬಂತು? ಮುಂಜೆರಗು. ಆ ಪದ ಎಲ್ಲಿಂದ ಬಂತು? ಹಾಗಿದ್ರೆ ನೀವು ಯಾವ ಪುಸ್ತಕವನ್ನು ಬಳಸಿದ್ದೀರಾ, ಯಾವ ವ್ಯಾಕರಣ ಪುಸ್ತಕವನ್ನು ನೀವು ಬಳಸಿದ್ದೀರಾ ಅನ್ನೋದನ್ನು, ಆ ಪುಟ ಸಂಖ್ಯೆಯನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತದೆ. ಯಾಕಂದ್ರೆ ಯಾಕೆ ಇದನ್ನು ಮಾಡ್ಬೇಕಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಎಲ್ಲ ವ್ಯಾಕರಣ ಪುಸ್ತಕವನ್ನು ಓದಲ್ಲ, ಎಲ್ಲ ಟೆಕ್ಸ್ಟ್ ಬುಕ್ ಅನ್ನು ಓದಲ್ಲ, ಎಲ್ಲ ಕರಿಕುಲಮ್ ಅನ್ನು ಓದಲ್ಲ. ಪರ್ಟಿಕ್ಯುಲರ್ ಆಗಿ ಈ ವರ್ಷದಲ್ಲಿ CBSE ಬೋರ್ಡ್ ಏನನ್ನು ಇಟ್ಟಿದೆಯೋ ಅದನ್ನು ಮಾತ್ರ ಓದುತ್ತದೆ ಅದು. ಹಾಗಾಗಿ ನೀವು ಯಾವ ಪುಸ್ತಕವನ್ನು ಬಳಸಿದ್ದೀರಾ, ಈ ವ್ಯಾಕರಣ ಅಂಶ, ಈ ವ್ಯಾಕರಣವನ್ನು ನೀವು ಯಾವ ವ್ಯಾಕರಣ ಪುಸ್ತಕದಿಂದ ತೆಗೆದುಕೊಂಡಿದ್ದೀರಾ, ಅದನ್ನು ದಯವಿಟ್ಟು ನೀವು ಕೊಡಬೇಕಾಗುತ್ತದೆ. ಖಂಡಿತವಾಗಿ ಕೊಟ್ಟುಬಿಟ್ಟು ಮಾಡಿ, ಇಲ್ಲವೇ ನಿಮ್ಮ ಪ್ರಶ್ನೆ ಪತ್ರಿಕೆ ತಪ್ಪಾಗುತ್ತದೆ. ಹಾಗಾಗಿ ನಾನು ಪ್ರತಿ ವರ್ಷನೂ ಕೂಡ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತೀನಿ. ಏನಂತ? ಅಂತಿಮ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವ ತಂಡದವರಲ್ಲಿ ಒಂದು ವಿನಂತಿ, ಒಂದು ಹಂಬಲ್ ರಿಕ್ವೆಸ್ಟ್. ನೀವು ಯಾರು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುತ್ತೀರೋ ಆ ಜವಾಬ್ದಾರಿಯನ್ನು ಬೋರ್ಡ್ ನಿಮಗೆ ಕೊಟ್ಟಿದೆ ಅಂದ್ರೆ ದಯವಿಟ್ಟು ಅದನ್ನು ಸರಿಯಾಗಿ ನಿಭಾಯಿಸಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಭವಿಷ್ಯ ಇಲ್ಲಿ ಅಡಗಿದೆ. ಮಕ್ಕಳ ಭವಿಷ್ಯ ಇರುವುದರಿಂದ ಅದನ್ನು ನಾವು ಕರೆಕ್ಟಾಗಿ ನಿಭಾಯಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಎಲ್ಲರಲ್ಲಿ ಗೊಂದಲ ಉಂಟಾಗುತ್ತದೆ, ಎಲ್ಲರಲ್ಲಿ ಆತಂಕ ಉಂಟಾಗುತ್ತದೆ. ಯಾಕಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ ಕೇವಲ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರುವುದು ಮಾತ್ರ ಅಲ್ಲ. ಇಲ್ಲಿ 3 ಜನರ ಕೆಲಸ ಇರುತ್ತದೆ. ಮೊದಲನೇದಾಗಿ ಶಿಕ್ಷಕರು, ಮಕ್ಕಳು ಮತ್ತೆ ಪೋಷಕರು, ಇವರೆಲ್ಲರೂ ಪಾತ್ರ ಇರುತ್ತದೆ ಇಲ್ಲಿ. ಯಾಕಂದ್ರೆ ಶಿಕ್ಷಣ ಅಂದ್ರೆ ಹಾಗೇನೆ, ಅದು 3 ಜನರ ಪಾತ್ರ ಇರುತ್ತದೆ. ಯಾಕಂದ್ರೆ ಆಮೇಲೆ ಜನಗಳು
ತಮ್ಮ ತಮ್ಮ ಮನಸ್ಸಿಗೆ ಬಂದ ಹಾಗೆ ತಮ್ಮ ಬಾಯಿಗೆ ಬಂದ ಪದಗಳನ್ನು ಬಳಸಲಿಕ್ಕೆ ಶುರುವಾಗ್ತಾರೆ. ಯಾಕಂದ್ರೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ನೋವಾಗುತ್ತದೆ ಅದು ಔಟ್ ಆಫ್ ಸಿಲೆಬಸ್ ಬಂದ್ಬಿಟ್ರೆ ಅದು ತುಂಬಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕರಿಕುಲಮ್ ಅನ್ನು ಫಾಲೋ ಅಪ್ ಮಾಡಿ, ಔಟ್ ಆಫ್ ಸಿಲೆಬಸ್ ತೆಗಿಬೇಡಿ. ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವವರು ದಯವಿಟ್ಟು ಪಠ್ಯಕ್ರಮವನ್ನೇ ಫಾಲೋ ಅಪ್ ಮಾಡಿ. ಒಂದೇಳೆ ನೀವು ಪಠ್ಯಕ್ರಮವನ್ನು ಫಾಲೋ ಅಪ್ ಮಾಡದೆ ಬೇರೆ ಯಾವುದೋ ಒಂದು ವ್ಯಾಕರಣ ಪುಸ್ತಕವನ್ನು ನೀವು ಫಾಲೋ ಅಪ್ ಮಾಡ್ತೀರಿ ಅಂದ್ರೆ ಆ ಪುಸ್ತಕವನ್ನು ಬ್ಲೂ ಪ್ರಿಂಟಿನಲ್ಲಿ ನೀವು ತೋರಿಸಬೇಕಾಗುತ್ತದೆ. ಯಾವ ಪುಸ್ತಕದಿಂದ ಇದನ್ನು ತೆಗೆದುಕೊಂಡಿದ್ದೇವೆ, ಯಾವ ಗ್ರಾಮರ್ ಇಂದ ಈ ಗ್ರಾಮರ್ ಅನ್ನು, ಈ ಒಂದು ಗ್ರಾಮರ್ ಪುಸ್ತಕವನ್ನು ನಾವು ಫಾಲೋ ಅಪ್ ಮಾಡಿದ್ದೇವೆ ಅನ್ನೋದನ್ನು ನೀವು ಕೊಡಬೇಕಾಗುತ್ತದೆ. ದಯವಿಟ್ಟು ಎಚ್ಚರಿಕೆಯಲ್ಲಿ ಗಮನಿಸಿ. ಯಾಕಂತ ಹೇಳಿದ್ರೆ ನೀವು ಸ್ಟ್ಯಾಂಡರ್ಡ್ ಇದ್ದೀರಾ, ನೀವು ಇಂಟೆಲಿಜೆಂಟ್ ಇದ್ದೀರಾ ಅಂತಹ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವುದಲ್ಲ ಸ್ನೇಹಿತರೆ. ಇದು ಮಕ್ಕಳ ಭವಿಷ್ಯ ಇರುತ್ತದೆ. ಹಾಗಾಗಿ ಸಿದ್ಧಪಡಿಸುವವರು ಬಹಳ ಎಚ್ಚರಿಕೆ ವಹಿಸಿ. ಯಾಕಂದ್ರೆ ಇಲ್ಲಿ 3 ಜನರ ಪಾತ್ರ ಇರುತ್ತದೆ, ಈಗಾಗಲೇ ನಾನು ತಿಳಿಸಿದ್ದೇನೆ. ಅಷ್ಟೇ ಅಲ್ಲದೆ ನೀವು ಮೆಚ್ಚುವ ಪಾತ್ರಗಳು ಅಥವಾ ಈ ಸಾಹಿತ್ಯದಲ್ಲಿ ಬರುವಂತದ್ದು ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಬೇಡಿ. ಯಾಕಂದ್ರೆ ಮಕ್ಕಳ ಮಟ್ಟಕ್ಕೆ ಇರುವುದಿಲ್ಲ. ಹಾಗಾಗಿ ದಯವಿಟ್ಟು ಕೇಳಬೇಡಿ. ಆಮೇಲೆ ಈ ಶಬರಿ ಪಾಠ, ಕೌರವೇಂದ್ರನ ಕೊಂದೆ ನೀನು, ಇಂತಹ ಪಾಠ ಅಥವಾ ಇಂತಹ ಪದ್ಯಗಳನ್ನು ಸೀನ್ ಪ್ಯಾಸೇಜ್ ಅಲ್ಲಿ ನೀವು ಕೇಳಿದಾಗ ಅದಕ್ಕೆ ಮಕ್ಕಳಿಗೆ ಓದ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ನೀವೇ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಆ ಪಾಠಗಳನ್ನೆಲ್ಲ ಓದಿ ನಾವು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಆಗುತ್ತದೆ. ಅಂಥದ್ರಲ್ಲಿ ಚಿಕ್ಕ ಮಗು ಯಾವುದೋ 1-2 ಮಗು ತೆಗೀತೈತಿ ಅಂತ ತಿಳ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಡಿ. ದಯವಿಟ್ಟು ಒಂದು ಮಗು ಒಂದು ತರಗತಿಯಲ್ಲಿ ಅಲ್ಲಿ ತುಂಬಾ ಸ್ಲೋ ಲರ್ನರ್ ಸ್ಟೂಡೆಂಟ್ ಇದೆ ಅಂದ್ರೆ ಆ ಮಗುವಿನ ಮಟ್ಟಕ್ಕೂ ಕೂಡ ಇರಬೇಕಾಗುತ್ತದೆ ಕೆಲವಿಷ್ಟು ಪ್ರಶ್ನೆಗಳು. ಎಲ್ಲವೂ ಅಲ್ಲ, ಕೆಲವು ಪ್ರಶ್ನೆಗಳು ಆ ಮಗು ಪಾಸಾಗುವ ಮಟ್ಟಕ್ಕೂ ಕೂಡ ಇರಬೇಕಾಗುತ್ತದೆ. ಹಾಗಾಗಿ ಅದನ್ನು ಎಚ್ಚರಿಕೆ ವಹಿಸಿ ಅಂತ ನಾನು ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ನಾನು ಮಾಡ್ತಾನೆ ಇದ್ದೀನಿ, ಆದ್ರೆ ಅದನ್ನ ಯಾರು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಈ ಒಂದು ವಿಡಿಯೋ ಆ ಪ್ರಶ್ನೆ ಪತ್ರಿಕೆ ತೆಗೆಯುವವರಿಗೆ ರೀಚ್ ಆಗ್ತೈತೋ ಇಲ್ಲ ಅನ್ನೋದು ನನಗೂ ಸಹ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂತಹ ವಿಡಿಯೋಗಳನ್ನೆಲ್ಲ ದಯವಿಟ್ಟು ಶೇರ್ ಮಾಡಬೇಕಾಗುತ್ತದೆ. ಯಾಕಂದ್ರೆ ಮಕ್ಕಳ ಭವಿಷ್ಯ ಇರುತ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಿಮ ಪ್ರಶ್ನೆ ಪತ್ರಿಕೆಯು ಕೂಡ ಸಿದ್ಧವಾಗುತ್ತದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಬಂತು ಇನ್ನು ಒಂದು ತಿಂಗಳ ಅಷ್ಟೇ ಇರೋದು ಮಕ್ಕಳಿಗೆ. ಹಾಗಾಗಿ ಅದು ಎಲ್ಲವನ್ನೂ ಸಿದ್ಧವಾಗಬೇಕಾಗುತ್ತದೆ ಅಲ್ಲ. ಹಾಗಾಗಿ ದಯವಿಟ್ಟು ಮಕ್ಕಳ ಭವಿಷ್ಯಕ್ಕೆ ಧಕ್ಕೆ ತರಬೇಡಿ, ತೊಂದರೆ ತರಬೇಡಿ. ಯಾಕಂದ್ರೆ ನಾವೆಲ್ಲ ಏನಂದ್ರೆ ಕೇವಲ ತರಗತಿ ಮಕ್ಕಳಿಗೆ ಮಾತ್ರ ಪಾಠ ಮಾಡುವುದಿಲ್ಲ, ನಾನಾ ರೀತಿ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತೀವಿ ಆಗುತ್ತದೆ. ನಾನಾ ರೀತಿಯ ಅವರಿಗೆ ಸಾಮಗ್ರಿಗಳನ್ನು ಕೊಡ್ತಾ ಇರ್ತೀವಿ. ಯಾಕಂದ್ರೆ ಹೀಗಿರುವಾಗ ನಮಗೂ ಕೂಡ ಮನಸ್ಸಿಗೆ ನೋವಾಗುತ್ತದೆ. ಈ ಪ್ರಶ್ನೆ ಪತ್ರಿಕೆ ಬರುತ್ತದೆಯೋ ಇಲ್ಲ ಅನ್ನೋದು ಕೂಡ ನಮ್ಮಲ್ಲಿ ಕೂಡ ಗೊಂದಲ ಸೃಷ್ಟಿಯಾಗುತ್ತದೆ. ದಯವಿಟ್ಟು ಸ್ನೇಹಿತರೆ, ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಯಾವ ಪುಟ ಸಂಖ್ಯೆಯಿಂದ ಯಾವ ಪ್ರಶ್ನೆ ಪತ್ರಿಕೆ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀರಾ, ಎಕ್ಸಾಂಪಲ್ 8-10 ವಾಕ್ಯದಲ್ಲಿ ಯಾವ ಪಾಠ, ಯಾವ ಪೇಜ್ ನಂಬರು ಮತ್ತೆ ದಯವಿಟ್ಟು ಕೊಡಿ. ಎಲ್ಲವನ್ನೂ ಟೆಕ್ಸ್ಟ್ ಬುಕ್ ಅನ್ನೇ ಫಾಲೋ ಅಪ್ ಮಾಡಿ. ಹಾಗೆ ಗಾದೆಗಳನ್ನೆಲ್ಲ ಬೇರೆ ಗಾದೆಗಳನ್ನೆಲ್ಲ ಕೇಳಬೇಡಿ. ಯಾಕಂದ್ರೆ ಪಠ್ಯ ಪುಸ್ತಕದಲ್ಲೇ ಸಾಕಷ್ಟು ಗಾದೆ ಮಾತುಗಳಿದಾವೆ, ಪ್ರಬಂಧಗಳು ಸಾಕಷ್ಟು ಇದಾವೆ, ಗ್ರಾಮರ್ಗಳು ಸಾಕಷ್ಟು ಇದಾವೆ, ಸ್ವಂತ ವಾಕ್ಯ ಸಾಕಷ್ಟು ಇದಾವೆ. ಅಲ್ಲಿರುವಂತದೇ ತೆಗೀರಿ. ಯಾಕಂದ್ರೆ ಶಿಕ್ಷಕರು ಪಾಠ ಮಾಡುವಾಗ ಹೇಳಿರ್ತಾರೆ, ಇದು ಸ್ವಂತ ವಾಕ್ಯಕ್ಕೆ ಬರುತ್ತದೆ, ಇದು ಗಾದೆ ಬರುತ್ತದೆ, ಇದು ಪ್ರಬಂಧ ಬರುತ್ತದೆ, ಇದು ಹೀಗೆ. ಆಮೇಲೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಬೋರ್ಡ್ ಶಾಂಪಲ್ ಪೇಪರ್ ಅಲ್ಲಿ ಸಂಧಿ ಸಮಾಸಕ್ಕೆ ಮಾತ್ರ ಮ್ಯಾಚ್ ಮಾಡುವಂತ ಒಂದು ಮೆಥಡ್ ಅನ್ನು ಕೊಟ್ಟಿದ್ದಾರೆ. ಆದರೆ ನೀವು ಎಲ್ಲಾ ಮೆಥಡ್ ಅನ್ನು ಅದನ್ನೇ ಫಾಲೋ ಅಪ್ ಮಾಡಬೇಡಿ. ಯಾಕಂದ್ರೆ ಜೋಡಿ ಪದಕ್ಕೆ, ದ್ವಿರುಕ್ತಿಗೆ, ಅದಕ್ಕೆಲ್ಲ ಪದವನ್ನು ನೀವು ಆ ರೀತಿ ಮೆಥಡ್ ಫಾಲೋ ಅಪ್ ಮಾಡ್ತಾ ಹೋದ್ರೆ ಮಗುವಿಗೆ ಸಮಯ ಕಡಿಮೆ ಇರುತ್ತದೆ, ಟೈಮ್ ಕಡಿಮೆ ಇರುತ್ತದೆ. ಮಗು ಎಲ್ಲಾ ಪ್ರಶ್ನೆ ಪತ್ರಿಕೆಗಳಿಗೂ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. ಮಗು ಅರ್ಧಕ್ಕೆ ನಿಲ್ಲಿಸ್ಬಿಡುತ್ತದೆ. ಯಾಕಂದ್ರೆ ಅದು ಎಲ್ಲವನ್ನೂ ತಿಳಿದುಕೊಂಡು ಇರೋದಿಲ್ಲ. ಎಕ್ಸಾಂಪಲ್ ನೀವು ಈಗ ಮೊನ್ನೆ ಕೊಟ್ಟಿದ್ದೀರಾ, ಕಾಡು ಮೇಡು ಮನೆ ಮಠ, ಹೀಗೆ ಅನೇಕ ಕೊಟ್ಟಿದ್ದೀರಾ. ಆದ್ರೆ ಅದು ಮಗುಗೆ ತಕ್ಷಣ ಅರ್ಥ ಆಗೋದಿಲ್ಲಲ್ಲ. ಮಗು 1-2 ಪದಗಳನ್ನು ಓದ್ಕೊಂಡು ಹೋಗಿರ್ತೈತಲ್ಲ. ಹಾಗಾಗಿ ಅದಕ್ಕೆ ಕಷ್ಟ ಆಗುತ್ತದೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವವರು ಬ್ಲೂ ಪ್ರಿಂಟ್ ಅನ್ನು ಫಸ್ಟ್ ಸಿದ್ಧಪಡಿಸ್ಕೊಳ್ಳಿ. ಯಾಕಂದ್ರೆ ಇಂತಹ ಪುಟದಿಂದ ಇಂತಹ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇವೆ, ಅದನ್ನು ನೀವು ಕೊಡಬೇಕಾಗುತ್ತದೆ. ಈ ಸಲ ನೀವು ಕೊಟ್ಟಿಲ್ಲ ಅಂದ್ರೆ ಅದರ ಬಗ್ಗೆ ನಮ್ಮದು ಮಕ್ಕಳ ಪರವಾಗಿ ಒಂದು ಹೋರಾಟನೇ ಇರುತ್ತದೆ ಅಂತ ಅಂದ್ಕೊಳ್ಳಿ. ಆದ್ರೆ ಕರಿಕ್ಯುಲಂ ಪ್ರಕಾರದಲ್ಲಿಯೇ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಬೇಕು. ಇಲ್ಲದಿದ್ರೆ ಇದು ಬೋರ್ಡ್ ತನಕ, CBSE ಬೋರ್ಡ್ ತನಕ ಹೋಗುತ್ತದೆ ಅನ್ನೋದು ಪಕ್ಕಾ, ಖಂಡಿತವಾಗಿ. ಈ ಒಂದು ವಿಡಿಯೋವನ್ನು ನೋಡಿದ ತಕ್ಷಣ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು ನಿಮಗೆಲ್ಲರಿಗೂ.